ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಂದಾಯ ಇಲಾಖೆಯಲ್ಲಿ ಕರೆದಿರುವಂಥ ಗ್ರಾಮಾಡಳಿತ ಅಧಿಕಾರಿ ನೇರ ನೇಮಕಾತಿ ಹುದ್ದೆಗಳ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೂ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು, ಆನ್ಲೈನ್ ಮುಖಾಂತರ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋ ಸಂಕ್ಷಿಪ್ತ ವಿಡಿಯೋನ ಕೂಡ ಅಪ್ಲೋಡ್ ಮಾಡಲಾಗುತ್ತೆ. ಅದು ಕೂಡ ನಿಮಗೆ ಉಪಯುಕ್ತ ಆಗುತ್ತೆ. ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು, ಪ್ರೋತ್ಸಾಹ ನೀಡೋದು ಮರಿಬೇಡಿ. ಹಾಗೆ HK ಹಾಗೂ ನಾನ್ HK ವಿಭಾಗಕ್ಕೆ ಎಷ್ಟೆಲ್ಲ ಪೋಸ್ಟ್ಗಳನ್ನು ಕರೆದಿದ್ದಾರೆ, ಹುದ್ದೆಗಳ ವರ್ಗೀಕರಣ, ಸಿಲೆಬಸ್, ಪ್ರತಿಯೊಂದರ ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಒಂದೇ ವಿಡಿಯೋದಲ್ಲಿ ಎಲ್ಲ ಮಾಹಿತಿನ ತಿಳಿಸ್ಕೊಡಲಾಗುತ್ತೆ. ಮೊದಲಿಗೆ ನಾನ್ HK ವಿಭಾಗಕ್ಕೆ ಎಷ್ಟು ಪೋಸ್ಟ್ ಕರೆದಿದ್ದಾರೆ ಅನ್ನೋದಾದರೆ 505 ಹುದ್ದೆಗಳನ್ನು ಕರೆಯಲಾಗಿದೆ. ಹಾಗೂ HK ವಿಭಾಗಕ್ಕೆ ಒಟ್ಟು 67 ಹುದ್ದೆಗಳನ್ನು ಕರೆಯಲಾಗಿದೆ. ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನಾನ್ HK ವಿಭಾಗಕ್ಕೆ ಎಷ್ಟು ಪೋಸ್ಟ್ ಕರೆದಿದ್ದಾರೆ ಹಾಗೂ ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ, ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು, ದಿನಾಂಕ 10/7/2026 ನೋಟಿಫಿಕೇಶನ್ ಆಗಿದೆ. ಗ್ರಾಮ ಆಡಳಿತ ಅಧಿಕಾರಿ, ಇದು ಗ್ರೂಪ್ C ಹುದ್ದೆ ಆಗಿದೆ. ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತದೆ. ಹಾಗೂ ಬೆಂಗಳೂರು ನಗರ ಜಿಲ್ಲೆಗೆ ಒಟ್ಟು 20 ಹುದ್ದೆಗಳಿದ್ದಾವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 29 ಹುದ್ದೆಗಳಿದ್ದಾವೆ. ಚಿತ್ರದುರ್ಗ ಜಿಲ್ಲೆಗೆ 15 ಹುದ್ದೆಗಳಿದ್ದಾವೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ 21 ಹುದ್ದೆ ಇದೆ. ಹಾಗೂ ತುಮಕೂರು ಜಿಲ್ಲೆಗೆ ಬಂದು 50 ಹುದ್ದೆಗಳು ಕರೆಯಲಾಗಿದೆ. ಶಿವಮೊಗ್ಗ ಜಿಲ್ಲೆಗೆ 18 ಹುದ್ದೆಗಳು. ಹಾಗೂ ಕೋಲಾರ ಜಿಲ್ಲೆಗೆ 22 ಹುದ್ದೆಗಳು. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ 30 ಹುದ್ದೆಗಳು. ಮೈಸೂರು ಜಿಲ್ಲೆಗೆ 45 ಹುದ್ದೆಗಳು. ಮಂಡ್ಯ ಜಿಲ್ಲೆಗೆ 50 ಹುದ್ದೆಗಳು. ಹಾಸನ ಜಿಲ್ಲೆಗೆ 35 ಹುದ್ದೆಗಳು. ಉಡುಪಿ ಜಿಲ್ಲೆಗೆ 10 ಹುದ್ದೆಗಳು. ದಕ್ಷಿಣ ಕನ್ನಡ ಜಿಲ್ಲೆಗೆ 20 ಹುದ್ದೆಗಳು. ಚಾಮರಾಜನಗರ ಜಿಲ್ಲೆಗೆ 31 ಹುದ್ದೆಗಳು. ಚಿಕ್ಕಮಗಳೂರು ಜಿಲ್ಲೆಗೆ 10 ಹುದ್ದೆಗಳಿದ್ದಾವೆ. ಈ 10 ಹುದ್ದೆಗಳು ಕೂಡ ಮಹಿಳೆಯರಿಗೆ ಆಗಿರ್ತದೆ, ಯಾವುದೇ ಪುರುಷರಿಗೆ ಇರೋದಿಲ್ಲ ಅನ್ನೋ ಮಾಹಿತಿ ಇದೆ. ಅದರ ಬಗ್ಗೆ ಮುಂದೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಬೆಳಗಾವಿ ಹುದ್ದೆ 48 ಹುದ್ದೆಗಳಿದ್ದಾವೆ. ಹಾಗೂ ಬಾಗಲಕೋಟೆಯಲ್ಲಿ 16 ಹುದ್ದೆಗಳಿದ್ದಾವೆ. ಹಾಗೂ ಗದಗದಲ್ಲಿ 14 ಹುದ್ದೆಗಳಿದ್ದಾವೆ. ಹಾಗೂ ಹಾವೇರಿಯಲ್ಲಿ 15 ಹುದ್ದೆಗಳಿದ್ದಾವೆ. ಹಾಗೂ ಬೀದರ್ನಲ್ಲಿ 4 ಹುದ್ದೆಗಳಿದ್ದಾವೆ. ಹಾಗೂ ರಾಯಚೂರಿನಲ್ಲಿ 2 ಹುದ್ದೆಗಳನ್ನು ಕರೆಯಲಾಗಿದೆ. ಒಟ್ಟು 505 ಹುದ್ದೆಗಳನ್ನು ಕರೆಯಲಾಗಿದೆ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು. ಇದಕ್ಕೆ ವಿದ್ಯಾರ್ಥಿ ಬಂದು PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರುವವರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ PUC ಅಲ್ಲದೆ ITI ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಕೆಲವೊಂದು ಮಾನದಂಡಗಳನ್ನು, ಅಂದರೆ ಕೆಲವೊಂದು ಕಂಡೀಷನನ್ನು ಇರುತ್ತೆ. ಆ ಕಂಡೀಷನ್ ಎಲಿಜಿಬಲ್ ಆದವರು ಕೂಡ ITI ಹಾಗೂ ಡಿಪ್ಲೊಮಾ ಹಾಗೂ JOC ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಅದು ಏನೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ PUC ವಿದ್ಯಾರ್ಥಿಗಳು ಅನ್ನೋದಾದರೆ CBSE ಹಾಗೂ ICSE ಸಿಲೆಬಸ್ ಪಾಸ್ ಆಗಿರೋರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸ್ಟೇಟ್ ಸಿಲೆಬಸ್ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವಂಥ ಕ್ಲಾಸ್ 12 ಪರೀಕ್ಷೆಯನ್ನು ಪಾಸ್ ಆಗಿರುವಂಥವರು ಅರ್ಜಿಯನ್ನು ಸಲ್ಲಿಸಬಹುದು. ಅದಲ್ಲದೆ NIOS ವತಿಯಿಂದ ಪಾಸ್ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 2 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಜೊತೆಗೆ NIOS ಕಡೆಯಿಂದ ನಡೆಸುವಂಥ ಒಂದು ಭಾಷಾ ಕೋರ್ಸ್ ಅಥವಾ ಒಂದು ಶೈಕ್ಷಣಿಕ ವಿಷಯದಲ್ಲಿ ಪಾಸ್ ಆಗಿರಬೇಕಾಗುತ್ತೆ. ಅಥವಾ ಪದವಿ ಪೂರ್ವ ಪರೀಕ್ಷಾ ಮಂಡಳಿ ವತಿಯಿಂದ ನಡೆಸುವಂಥ ಒಂದು ಭಾಷಾ ಅಥವಾ ಒಂದು ವಿಷಯದಲ್ಲಿ ಕಂಪಲ್ಸರಿ ಪಾಸ್ ಆಗಿರಬೇಕಾಗುತ್ತೆ. ಅಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು, ITI ವಿದ್ಯಾರ್ಥಿಗಳು. ಹಾಗೂ PUC ಹಾಗೂ JOC ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆ ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವುದಾದರೆ JOCಯನ್ನು PUC ಅಂತ ತತ್ಸಮಾನ ಅಂತ ಕರೆಯಲಾಗುತ್ತೆ. ಅಂಥವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ, JOC ಅವರು ಕೂಡ. ಅಂದರೆ ಇದರ ಅರ್ಥ ಏನಪ್ಪ ಅನ್ನೋದಾದರೆ, ಕೆಲವೊಂದು ಹುದ್ದೆಗಳಿಗೆ ಪರ್ಸೆಂಟೇಜ್ ಆಧಾರದ ಮೇಲೆ ಕರೆಯಲಾಗುತ್ತೆ. ಅಂಥ ಹುದ್ದೆಗಳನ್ನು JOCಯಲ್ಲಿ PUC ಅಂತ ಕನ್ಸಿಡರ್ ಮಾಡೋದಿಲ್ಲ. ಇದು ನೇರ ನೇಮಕಾತಿ ಆಗಿರೋ ಕಾರಣ ಯಾವುದೇ ಪರ್ಸೆಂಟೇಜ್ ಕನ್ಸಿಡರ್ ಮಾಡದೇ ಇರೋದ ಕಾರಣ ಇದು ನೇರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ ಇರೋದರಿಂದ JOC ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಕೆಲವೊಂದು ಮಾನದಂಡಗಳ ಆಧಾರದ ಮೇಲೆ. ಅಂದರೆ ಇದು ನೇರ ನೇಮಕಾತಿ ಆಗಿರೋ ಕಾರಣ ಡಿಪ್ಲೊಮಾ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇತರೆ ಮೊದಲೇ ತಿಳಿಸಿದಾಗ JOC ಅವ್ರ ಥರನೇ ಪರ್ಸೆಂಟೇಜ್ ಆಧಾರದ ಮೇಲೆ ಕರೆದರೆ ಡಿಪ್ಲೊಮಾ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಲಾಗಲ್ಲ. ಇದು ನೇರ ನೇಮಕಾತಿ ಆಗಿರೋ ಕಾರಣ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ 2015ಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಪಾಸ್ ಆಗಿರುವಂಥ ಡಿಪ್ಲೊಮಾ ವಿದ್ಯಾರ್ಥಿಗಳು ಕಂಪಲ್ಸರಿ KPSC ವತಿಯಿಂದ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನೀಡಲಾಗುತ್ತೆ, ಅದನ್ನು ಪಾಸ್ ಆಗಬೇಕಾಗತ್ತೆ. ಹಾಗೆ ವಯೋಮಿತಿ ಬರೋದಾದರೆ ಕನಿಷ್ಠ 18 ವರ್ಷ ತುಂಬಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದು. 2A 2B 3A 3B ಅಭ್ಯರ್ಥಿಗಳು 43 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ.
ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಕ್ಯಾಟಗರಿ 1 ಅಭ್ಯರ್ಥಿಗಳು 45 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೂ ಮಾಜಿ ಸೈನಿಕರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು, ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಬಂದು cetonline.karnataka.gov.in ಈ ವೆಬ್ಸೈಟಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೆ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಒಮ್ಮೆ ಸಲ್ಲಿಸಿದ ಅರ್ಜಿಯನ್ನು ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. ಅಂದರೆ ಈಗ ತನಕ್ಕೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ತಿದ್ದುಪಡಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಆದ ಕಾರಣ ಮತ್ತೊಮ್ಮೆ ಯಾವುದೇ ತಿದ್ದುಪಡಿ ಅಥವಾ ಯಾವುದೇ ಹಂತದಲ್ಲಿ ಬದಲಾವಣೆ ಮಾಡಲು ಅವಕಾಶ ಕೊಡಲ್ಲ. ಒಂದೇ ಬಾರಿ ಅರ್ಜಿ ಸಲ್ಲಿಸಬೇಕಾದ್ರೆ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದು 11/7/2026ಗೆ ಪ್ರಾರಂಭ. ಅರ್ಜಿ ಕೊನೆಗೊಳ್ಳುವ ದಿನಾಂಕ ಬಂದು 30/7/2026. ಹಾಗೂ ಅರ್ಜಿ ಸಲ್ಲಿಸಲು ಸಲ್ಲಿಸಿದ ಅಭ್ಯರ್ಥಿಗಳು ಫೀಸ್ ಪೇಮೆಂಟ್ ಮಾಡೋಕ್ಕೆ 31/7/2026ಕ್ಕೆ ಕೊನೆಗೊಳ್ಳಲಿದೆ. ಹಾಗೂ ಕಾಯಂ ಪೂರ್ವ ಅವಧಿ ಇರುತ್ತದೆ. 2 ವರ್ಷಗಳ ಕಾಲ ಕಾಯಂ ಅವಧಿ ಇರುತ್ತದೆ. ತದನಂತರ ಪರ್ಮನೆಂಟ್ ಆಗುತ್ತೆ. ಪ್ರೊಬೇಷನರಿ ಪೀರಿಯಡ್ ಅಂತ ಕರೀತಾರೆ ಅದನ್ನು. ಹಾಗೆ ವೇತನ ಶ್ರೇಣಿ ಬರೋದಾದರೆ 34,100 ರೂಪಾಯಿ ಇರುತ್ತದೆ. ಅಲ್ಲಿಂದ ಹಿಡಿದು 67,600 ರೂಪಾಯಿವರೆಗೂ ನೀಡಲಾಗುತ್ತದೆ. ಹಾಗೂ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯ ಇರುತ್ತದೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಫೀಸ್ಗೆ ಬರೋದಾದರೆ ಸಾಮಾನ್ಯ ಅಭ್ಯರ್ಥಿಗಳು ಹಾಗೂ 2A 2B 3A ಅಭ್ಯರ್ಥಿಗಳಿಗೆ 750 ರೂಪಾಯಿ ಫೀಸ್ ಇರುತ್ತೆ. ಅದರಲ್ಲಿ 500 ರೂಪಾಯಿ ಅರ್ಜಿ ಶುಲ್ಕ, 250 ಪ್ರಕ್ರಿಯೆ ಅಂದರೆ ಪ್ರೋಸೆಸ್ ಚಾರ್ಜ್ ಅಂತ ತಿಳಿಸಲಾಗಿದೆ. ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ SC ST ಕ್ಯಾಟಗರಿ 1 ಹಾಗೂ ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸ್ ಇರುತ್ತೆ. ಅದರಲ್ಲಿ 250 ರೂಪಾಯಿ ಅಪ್ಲಿಕೇಶನ್ ಫೀಸ್, 250 ರೂಪಾಯಿ ಪ್ರೋಸೆಸ್ ಚಾರ್ಜ್, ಟೋಟಲ್ 500 ರೂಪಾಯಿ ಇರುತ್ತದೆ. ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಬರೀ 250 ರೂಪಾಯಿ ಇರುತ್ತೆ. ಅದು ಕೂಡ ಪ್ರಕ್ರಿಯೆ ಶುಲ್ಕ ಅಂದರೆ ಪ್ರೋಸೆಸ್ ಚಾರ್ಜ್ ಆಗಿರುತ್ತದೆ. ಹಾಗೆ ಪರೀಕ್ಷಾ ದಿನಾಂಕ ಬರೋದಾದರೆ ಕನ್ನಡ ಭಾಷಾ ಪರೀಕ್ಷಾ ದಿನಾಂಕವನ್ನು ನಂತರದಲ್ಲಿ ತಿಳಿಸಲಾಗುವ ಅನ್ನೋ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ಪತ್ರಿಕೆ 1 ಬಂದು 4/10/2026ರಂದು ಬೆಳಗ್ಗೆ 10:30ರಿಂದ 12:30ರವರೆಗೆ ನಡೆಯಲಿದೆ. ಹಾಗೂ ಪತ್ರಿಕೆ 2 ಬಂದು ದಿನಾಂಕ 4/10/2026 ಮಧ್ಯಾಹ್ನ 2:30ರಿಂದ 4:15ವರೆಗೂ ನಡೆಯಲಿದೆ. ಎಕ್ಸಾಮ್ ದಿನಾಂಕವನ್ನು ಅನೌನ್ಸ್ ಮಾಡಿದ್ದಾರೆ. ಆದಷ್ಟು ವಿದ್ಯಾರ್ಥಿಗಳು, ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಈಗಿನಿಂದನೇ ಯಾರೆಲ್ಲ ಓದನ್ನು ಪ್ರಾರಂಭಿಸಿಲ್ವೋ ಅವರು ಈಗಲಿಂದನೇ ಓದನ್ನು ಪ್ರಾರಂಭಿಸಿ. ಸಾಕಷ್ಟು ಸಮಯ ಕಮ್ಮಿ ಇದೆ. ಹಾಗೆ ಸ್ಪರ್ಧಾ ಪರೀಕ್ಷಾ ವಿಧಾನ ಬರೋದಾದರೆ ಆಫ್ಲೈನ್ ಮುಖಾಂತರ ಇರ್ತದೆ. ಅಂದರೆ OMR ಶೀಟ್ ಮುಖಾಂತರ ಎಕ್ಸಾಮ್ಸ್ ಎಲ್ಲ ನಡೆಸಲಾಗುತ್ತದೆ. ಎಕ್ಸಾಮ್ ಹೋಗೋ ದಿನಾಂಕ ಬಂದು KA ವೆಬ್ಸೈಟಲ್ಲಿ ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ಹೋಗೋದು ಮರಿಬೇಡಿ. ಹಾಗೆ ಅದರ ಜೊತೆಗೆ ಯಾವುದಾದ್ರೂ ಸರ್ಕಾರಿ ಐಡೆಂಟಿಟಿ ಕಾರ್ಡ್ಗಳನ್ನು ತೊಗೊಂಡೋಗಿ. ಹಾಗೂ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯನ್ನು ಕಡ್ಡಾಯವಾಗಿ ಯಾರೆಲ್ಲ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಓದಿಲ್ಲದೆ ಇರ್ತಿರೋ ಕನ್ನಡನ ಅವರು ಕಡ್ಡಾಯವಾಗಿ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ತೊಗೊಳೋದು ಮರಿಬೇಡಿ. ಹಾಗೆ ಇನ್ನು ಎಕ್ಸಾಮ್ಸ್ ಅಂದರೆ ಸಿಲೆಬಸ್ಗೆ ಬರೋದಾದರೆ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ಹೇಗಿರುತ್ತೆ ಅನ್ನೋದಾದರೆ ಸಾಮಾನ್ಯ ಜ್ಞಾನ ಇರುತ್ತದೆ. ಅದು ಪತ್ರಿಕೆ 1 ಆಗಿರುತ್ತದೆ. ಹಾಗೂ ಪತ್ರಿಕೆ 2 2 ರೀತಿಯಾದ ಪೇಪರ್ ಇರುತ್ತೆ. ಕ್ವಶನ್ಸ್ ಬಂದು 100 ಅಂಕಗಳು, 100 ಕ್ವಶನ್ಸು, 2 ಗಂಟೆ ಅವಕಾಶವಿರುತ್ತದೆ. ಸಾಮಾನ್ಯ ಜ್ಞಾನದಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಹಾಗೂ ಭಾರತದ ಭೂಗೋಳ ವಿಷಯ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಹಾಗೂ ಅಭಿವೃದ್ಧಿ ಕುರಿತ ವಿಷಯಗಳು ಇಷ್ಟು ಇದಕ್ಕೆ ಸಂಬಂಧಪಟ್ಟ ಪಠ್ಯಕ್ರಮದ ಪ್ರಶ್ನೆಗಳು ಇರುತ್ತದೆ ಪತ್ರಿಕೆ 1ನಲ್ಲಿ. ಇನ್ನು ಪತ್ರಿಕೆ 2ಅಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಹಾಗೂ ಕಂಪ್ಯೂಟರ್ ಜ್ಞಾನದ ಪ್ರಶ್ನೆಗಳಿರುತ್ತದೆ. 100 ಅಂಕಗಳಿಗೆ 100 ಪ್ರಶ್ನೆಗಳು, 2 ಗಂಟೆ ಎಕ್ಸಾಮ್ಸ್ ಇರುತ್ತದೆ. ಹಾಗೆ ಕಂಪ್ಯೂಟರ್ ಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಕ್ವಶನ್ ಪೇಪರ್ಸನ್ನು ಅಪ್ಲೋಡ್ ಮಾಡಲಾಗಿದೆ, ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಯಾರೆಲ್ಲ ಕಂಪ್ಯೂಟರ್ನ ಕ್ವಶನ್ಸ್ ಬೇಕು ಅನ್ನೋ ಅಭ್ಯರ್ಥಿಗಳು ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲನ್ನು ವಿಸಿಟ್ ಮಾಡಿ ಕಂಪ್ಯೂಟರ್ ಕ್ವಶನ್ಸನ್ನು ಪಡಿಬೋದಾಗುತ್ತದೆ. ಇನ್ನೂ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಎಕ್ಸಾಮ್ಸ್ ನಡೆಯೋ ಹೊತ್ತಿಗೆ ನೀಡಲಾಗುತ್ತದೆ. ಆದ ಕಾರಣ ದಯವಿಟ್ಟು ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.
ಹಾಗೆ ಸೂಚನೆ ಏನಪ್ಪ ಇದೆ ಏನಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಕನಿಷ್ಠ 35 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಅಂದರೆ ಏನು 100 ಅಂಕಗಳಿದ್ದಾವೆ ಅದರಲ್ಲಿ ಕನಿಷ್ಠ 35 ಅಂಕಗಳನ್ನು ಪಡಿಲೇಬೇಕಾಗುತ್ತದೆ. ಅಂಥವರು ನೆಕ್ಸ್ಟ್ ಎಲಿಜಿಬಲ್ ಆಗ್ತಾರೆ. ಹಾಗೆ ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂದರೆ 0.25 ಅಂಕಗಳನ್ನು ಕಳೆಯಲಾಗುತ್ತದೆ. ಯಾರೆಲ್ಲ ತಪ್ಪು ಆನ್ಸರನ್ನು ಮಾಡ್ತಿರೋ ಅದರನ್ನು ಸರಿ ಆನ್ಸರಲ್ಲಿ 0.25 ಅಂಕಗಳನ್ನು ಕಳೆದುಕೊಳ್ತೀರಾ. ಅದಕ್ಕಾಗಿ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾದ್ರೆ ನೋಡಿಕೊಂಡು ಅಟೆಂಡ್ ಮಾಡಿ. ಗೊತ್ತಿರುವ ಪ್ರಶ್ನೆಗಳಿಗೆ ಮಾತ್ರ ಪ್ರಯತ್ನ ಪಡಿ. ಹಾಗೆ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದು HK ವಿಭಾಗದ ನೋಟಿಫಿಕೇಶನ್ ಅಧಿಸೂಚನೆಯ ಬಗ್ಗೆ. ಇನ್ನು ಈ HK ವಿಭಾಗಕ್ಕೆ ಬರೋದಾದರೆ ಸೇಮ್ ನೋಟಿಫಿಕೇಶನ್ ಎರಡು ಕೂಡ ಸೇಮ್ ಡೀಟೇಲ್ಸ್ ಇರುತ್ತೆ. ಎಲ್ಲ ಡೀಟೇಲ್ಸು ಸೇಮ್ ಇರುತ್ತೆ, ಬಟ್ ಹುದ್ದೆಗಳ ವರ್ಗೀಕರಣ ಮಾತ್ರ ಚೇಂಜಸ್ ಇರುತ್ತೆ. ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಒಟ್ಟು ಹುದ್ದೆಗಳು 67 ಹುದ್ದೆಗಳಾಗಿದ್ದಾವೆ. ಕಲಬುರಗಿಯಲ್ಲಿ 40 ಹುದ್ದೆಗಳು, ಬೀದರಲ್ಲಿ 17 ಹುದ್ದೆಗಳು ಹಾಗೂ ರಾಯಚೂರಲ್ಲಿ 10 ಹುದ್ದೆಗಳಿದ್ದಾವೆ. ಸೇಮ್ PUC ಅಥವಾ ತತ್ಸಮಾನ ವಿದ್ಯಾರ್ಥಿ ITI ಡಿಪ್ಲೊಮಾದವರು ಕೆಲವೊಂದು ಮಾನದಂಡಗಳೊಂದಿಗೆ ವಿದ್ಯಾರ್ಥಿ ಹಾಗೂ ಫೀಸ್, ಎಜುಕೇಷನ್, ವಯೋಮಿತಿ ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ಸೇಮ್ ಆಗಿರುತ್ತದೆ. ಅದರ ಬಗ್ಗೆ ಮಾಹಿತಿನ ನಾನು HK ವಿಭಾಗದವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಮೊದಲಿಂದ ವಿಡಿಯೋ ನೋಡಿ HK ಅವರು ಕೂಡ ಇದನ್ನೇ ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಉದ್ಯೋಗ ಬಂದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಲೇಜ್ ಅಕೌಂಟೆಂಟ್ ಹಾಗೂ ಪೊಲೀಸ್ ಇಲಾಖೆಯ KSRP, ಸಿವಿಲ್, ರಿಸರ್ವ್ ಪೊಲೀಸ್ ಹಾಗೂ ಎಲ್ಲದರ ವಿಡಿಯೋ ಪ್ರತಿಯೊಂದರ ಅಪ್ಲಿಕೇಶನ್ ಸಲ್ಲಿಸುವ ವಿಡಿಯೋನ ಅಪ್ಲೋಡ್ ಮಾಡಲಾಗಿದೆ. ಹಾಗೂ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಅಂದರೆ ಕಂಪ್ಯೂಟರ್ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಅಭ್ಯರ್ಥಿಗಳು ಅದನ್ನು ಕೂಡ ಉಪಯೋಗಿಸ್ಕೊಬೋದಾಗಿರ್ತದೆ. ಹಾಗೂ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ವರ್ಗೀಕರಣ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಇದೆ, ಯಾವ ಅಭ್ಯರ್ಥಿಗಳು ಯಾವ ಕ್ಯಾಸ್ಟ್ಗಳಿಗೆ ಎಷ್ಟೆಷ್ಟು ಇದೆ ಅನ್ನೋದ್ರ ವಿಡಿಯೋ ಕೂಡ ಇಷ್ಟರಲ್ಲೇ ಅಪ್ಲೋಡ್ ಮಾಡಲಾಗುತ್ತೆ. ಅದರ ಉಪಯೋಗ ಕೂಡ ಪಡ್ಕೊಬೋದಾಗಿರ್ತದೆ. ಥ್ಯಾಂಕ್ ಯು.